ಆ ನನ್ನ ಪ್ರೀತಿಯ ಸ್ನೇಹಿತರೆ, ಇವಾಗ ನಾನು ಗರಗದ ಮಡಿವಾಳ ಅಜ್ಜ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಪವಾಡ ಹೇಗ್ ನಡೀತು, ಮತ್ತೆ ಗರಗದ ಅಜ್ಜನವರು ಇಲ್ಲಿ ಹೇಗೆ ಬಂದು ನೆಲೆಸಿದ್ರು ಅಂತ ಹೇಳಿ ಅದರ ಬಗ್ಗೆ ಒಂದಷ್ಟು ಮಾಹಿತಿನ ತಗೊಳಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಬನ್ನಿ, ನಮಗೆಲ್ಲರಿಗೂ ಪುಣ್ಯ ಭೂಮಿ ಗರಗಕ್ಕೆ ನಿಮ್ಗೆಲ್ಲ ನಾನು ಸ್ವಾಗತ ಬಯಸ್ತೀನಿ. ಇದೇ ಗರಗದ ಮಡಿವಾಳ ಅಜ್ಜನಿಗೆ ಹೋಗೋದಾರಿ, ಹೋಗೋಣ ಬನ್ನಿ. ಥ್ಯಾಂಕ್ ಯು. ಪ್ರಿಯ ಸ್ನೇಹಿತರೆ, ಇವಾಗ ನಾನು ಪವಾಡ ಕ್ಷೇತ್ರ ಪುಣ್ಯ ಭೂಮಿ ಗರಗದ ಮಡಿವಾಳ ಅಜ್ಜ ಅವರ ಕ್ಷೇತ್ರಕ್ಕೆ ಬಂದಿದ್ದೀನಿ. ಈ ಕ್ಷೇತ್ರದ ಬಗ್ಗೆ ಅಪಾರವಾದ ಪ್ರೀತಿ, ಅಪಾರವಾದ ಪವಾಡಗಳು ತುಂಬಾನೇ ಇದೆ. ಹೇಳಕ್ ಹೋದ್ರೆ ಆ ದಿನಗಳೇ ಸಾಲಲ್ಲ. ಅಜ್ಜನವರು ಅಷ್ಟು ಪವಾಡಗಳನ್ನ ಮಾಡಿದ್ದಾರೆ. ಆ ಕ್ಷೇತ್ರದಲ್ಲಿ ನಾವಿದೀವಿ. ಬನ್ನಿ, ಇವಾಗ ನಾವು ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವರು ಹೇಗೆ ಬಂದ್ರು, ಇವರ ತಂದೆ ತಾಯಿ ಹೇಗಿದ್ರು, ಇವರು ಏನೇನ್ ಪವಾಡ ಮಾಡಿದ್ರು, ಮತ್ತೆ ಈ ಗರಗದ ಮಣ್ಣಲ್ಲಿ ಇಲ್ಲೇ ಬಂದು ನೆಲೆಸಲಿಕ್ಕೆ ಕಾರಣ ಏನು, ಆಮೇಲೆ ನಮ್ಮ ಸಿದ್ದರೂಢ ಸ್ವಾಮಿ ಕೂಡ ಇಲ್ಲಿಗೆ ಒಂದು ಸರಿ ಬಂದು ಭೇಟಿಯಾಗಿ ಹೋಗಿದ್ದಾರೆ. ಆ ಎಲ್ಲಾ ವಿಚಾರಗಳನ್ನ ಈ ವಿಸ್ಮಯ ಭೇಟಿಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಹೋಗೋಣ. ಪ್ರಿಯ ಸ್ನೇಹಿತರೆ, ಇವಾಗ ನಾವು ಮಡಿವಾಳ ಅಜ್ಜನವರ ಈ ಪುಣ್ಯಗತಿಗಳಲ್ಲಿ ನಾವಿದ್ದೀವಿ. ಪವಾಡ ಪುರುಷರು, ತುಂಬಾ ಇಡೀ ವಿಶ್ವವಿಖ್ಯಾತಿ ಹೆಸರು ಪಡೆದಂತಹ ಮಡಿವಾಳ ಅಜ್ಜನವರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಗೊಳ್ಳೋಣ. ಆಯ್ತಾ ಸರ್? ನಮಸ್ತೆ ಸರ್. ನಾವಿವಾಗ ಪುಣ್ಯಭೂಮಿ ಗರಗದ ಮಡಿವಾಳ ಅಜ್ಜರ ಜಾಗಕ್ಕೆ ಬಂದಿದ್ದೀವಿ. ನಮ್ಗೊಂಥರ ಏನೊಂಥರ ಖುಷಿ ಅನಿಸ್ತಾ ಇದೆ. ಇದು ಮಡಿವಾಳ ಅಜ್ಜನ ಬಗ್ಗೆ ನಿಮ್ಗೆ ಏನ್ ತಿಳಿದಿದೆ, ಏನ್ ಮಾಹಿತಿ? ಈಗ ಅವರು ಆಧ್ಯಾತ್ಮಿಕವಾಗಿ ಮಡಿವಾಳ ಅಜ್ಜನವರು ಈ ಇದಕ್ಕೆ ಒಲವಾಗಲಿಕ್ಕೆ ಕಾರಣ ಏನು ಸರ್? ಮೂಲತಃ ಇವರು ಕಿತ್ತೂರು ಸಂಸ್ಥಾನಕ್ಕೆ ಒಳಪಟ್ಟಿರ್ತಕ್ಕಂತ ರಾಣಿ ಚೆನ್ನಮ್ಮ ಮತ್ತು ರುದ್ರಮಾಜಿ ಅವರ ಒಂದು ಕರ ಸಂಜಾತರಾಗಿ ಬೆಳೆದಿರ್ತಕ್ಕಂತ ಮಡಿವಾಳಾಜರು. ಇವರು ಗರಗದ ಮಡಿವಾಳಾಜರು ಅಂತೇಳಿ ಜಗತ್ ಪ್ರಸಿದ್ಧರಾಗಿರ್ತಕ್ಕಂಥವ್ರು, ಪವಾಡ ಪುರುಷರು. ಆಧ್ಯಾತ್ಮಿಕ ಲೋಕದೊಳಗ ತಮ್ಮದೇ ಆದಂತ ಒಂದು ಛಾಪುಗಳನ್ನ ಮೂಡಿಸಿದಂತವ್ರು. ಈ ಕಿತ್ತೂರು ಸಂಸ್ಥಾನದ ಕಲ್ಮಠ ರಾಜಗುರು ಕಲ್ಮಠದ ಪೀಠಾಧಿಪತಿಗಳಾಗಬೇಕಾಗಿತ್ತು. ಆದ್ರೆ ದುರ್ದೈವಶಾತ್ ಮಲ್ಸರ್ಜ ಹಾಗೂ ಅವರ ಮಗ ಶಿವಲಿಂಗ ರುದ್ರ ಸರ್ಜರ ಒಂದು ಮೋಸಕ್ಕೆ ಒಳಗಾಗಿ ಇವರು ರಾಜಗುರು ಕಲ್ಮಠ ಪೀಠದಿಂದ ವಂಚಿತರಾಗಬೇಕಾಗ್ತದೆ. ಆ ವಂಚಿತರಾದಂತ ಕಲ್ಮಠದ ರಾಜಗುರುಗಳು ಆಗ್ಬೇಕಂತೇಳಿ ಇವರು ಗುರುಗಳು ಸದಾ ಇಚ್ಛೆ ಪಟ್ಟಿದ್ರು. ಆದ್ರೆ ಇವರಿಗೆ ಎಲ್ಲೋ ಆ ಶಿವಲಿಂಗ ರುದ್ರ ಸರ್ಜನ ಒಂದು ದ್ವೇಷ ಈ ಶ್ರೀಗಳ ಮೇಲೆ ಇರೋದ್ರಿಂದ ಇವರನ್ನ ಕಾಶಿಗೆ ಗಂಗಾ ಜಲವನ್ನು ತರಲಿಕ್ಕೆ ಅಂತ ಹೇಳಿ ಪಟ್ಟಾಭಿಷೇಕ ಮಾಡ್ತೀವಿ, ಕಾಶಿ ಗಂಗಾ ಜಲವನ್ನು ತರಬೇಕಂತ ಹೇಳಿ ಇವ್ರನ್ನ ಕಳಿಸ್ಕೊಟ್ಟಾಗ ಅವರು ಆ ಕಡೆ ಕಾಶಿ ಯಾತ್ರೆ ಮಾಡಿದಾಗ ಇಲ್ಲಿ ಅಂಬಡಗಟ್ಟಿಯ ಪ್ರಭು ಸ್ವಾಮಿಗಳನ್ನ ಒಬ್ಬರನ್ನ ಕಲ್ಮಠದ ರಾಜಗುರುಗಳಾಗಿ ಮಾಡಿಬಿಡ್ತಾರೆ. ಕಿತ್ತೂರು ನಾಡಿಗೆ ಬರಗೊಡದ ಗಂಗಾ ಜಲವನ್ನು ತಗೊಂಡ್ಬಂದು ಕಿತ್ತೂರು ನಾಡಿಗೆ ಬರಗೊಡದ ಈ ಸುದ್ದಿ ಗರಗದ ಮಡಿವಾಳಾಜರಿಗೆ ಮುಟ್ತದ. ಅವರಿಗೆ ಸಹಜವಾಗಿ ನನಗೆ ಇವರು ಮೊದಲೇ ಹೇಳ್ಬಿಡ್ಬೇಕಾಗಿತ್ತು, ಮೋಸ ಮಾಡಿದಾರಲ್ಲ, ಈ ಮೋಸ ಮಾಡಿದಂತ ಕಿತ್ತೂರು ಸಂಸ್ಥಾನ ಸರ್ವನಾಶ ಆಗ್ಲಿ, ಇಲ್ಲಿ ಈ ಕೋಟೆ ಅರಮನೆ ಒಳಗ ಕತ್ತಿ ಕಟಾರಿಗಳು ನಿಲ್ಲುವಂತಾಗ್ಲಿ ಅಂತೇಳಿ ಶಾಪ ಕೊಟ್ಟು ಅಲ್ಲಿಂದ ಇವರು ಬೇರೆ ಕಡೆಗೆ ದೇಶ ಸಂಚಾರವನ್ನ ಪರ್ಯಟನೆ ಮಾಡ್ತಾ ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡಿಕೊಂಡು ಕೊನೆಗೆ ತಮ್ಮ ಒಂದು ಅಂತಿಮ ದಿನಗಳನ್ನ ಇಲ್ಲೇ ಕಳೆದು ಇಲ್ಲೇ ಲಿಂಗೈಕ್ಯರಾಗ್ತಾರೆ. ಇದು ಒಂದು ಪುಣ್ಯ ಕ್ಷೇತ್ರವಾಗಿ, ಪಾವನ ಕ್ಷೇತ್ರವಾಗಿ ಈಗ ಆಧುನಿಕ ಇದ್ರೊಳಗ ನಮ್ಗ
ಬೆಳೆದು ಬಂದಿದೆ ಅಂತ ಹೇಳ್ಬೋದು. ಸರ್, ಇವಾಗ ಮಡಿವಾಳ ಅಜ್ಜನವರು ಮೌನ ಯೋಗಿ ಅಂತ ಹೇಳಿ ಎಲ್ಲರೂ ಕರೀತಾರೆ. ಮೌನ ಯೋಗಿ ಆಗೋದಕ್ಕೆ ಕಾರಣ ಏನು ಮಡಿವಾಳ ಅಜ್ಜನವರು? ಅದು ಶ್ರೀಗಳು ಯಾವಾಗಿದ್ರು ಮೌನ ಯೋಗಿ ಅಂತಂದ್ರು ಮಾತಾಡ್ತಿದ್ರು, ಆದ್ರೆ ಮಾತು ಕಡಿಮೆ. ಆದ್ರೆ ಪೂರ್ತಿ ಮೌನ ಯೋಗಿಗಳು ಅಂತ ಹೇಳಿ ಅವರು ಇಲ್ಲ. ಆದ್ರೆ ಅವರು ನಾವು ಒಂದು ನಾಗಲಿಂಗ ನಮ್ಮ ಅಜ್ಜರಿಂಬಲ್ಲಿ, ಗರಗದ ಮಡಿವಾಳ ಅಜ್ಜರಿಂಬಲ್ಲಿ ಸಂಭಾಷಣೆ ಮಾಡುತ್ತಾ ತಮ್ಮ ಭಕ್ತಾದಿಗಳಿಂಬಲ್ಲಿ ಮಾತಾಡುವಂತ ಪರಂಪರೆ ಇತ್ತು. ಓಕೆ. ಅದಾದ್ಮೇಲೆ ಈ ಗರಗದ ಮಣ್ಣಲ್ಲೇ ನೆಲೆಸ್ಬೇಕು ಅನ್ನೋದು ಅವ್ರಿಗೇನಾದ್ರು ಇದಿತ್ತ? ಏನಾದ್ರು ದೇವರ ಕಡೆಯಿಂದ ಏನಾದ್ರು ಒಲವು ಬಂದಿತ್ತ? ಆಜ್ಞೆ ಅಲ್ಲ, ಅವರಿಗೆ ಇಲ್ಲಿ ಇಷ್ಟಪಟ್ಟು ಇಲ್ಲಿ ಬಂದಿರ್ತಕ್ಕಂತ ಸಂದರ್ಭದಾಗ ಇಲ್ಲಿನ ಒಂದು ವಾತಾವರಣ ಅವರಿಗೆ ಹಿಡಿಸಿತ್ತು. ಮತ್ತು ಇಲ್ಲಿನ ಸುತ್ತಮುತ್ತಲಿನ ಜನ ಅವರಿಗೆ ಸಹಾಯ ಸಹಕಾರವನ್ನು ನೀಡಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಕೆಲವೊಂದಷ್ಟು ಪ್ರತಿಷ್ಠಿತ ಮನೆತನದವರು ಇವರಿಗೆ ಸಾಕಷ್ಟು ಸಹಾಯವನ್ನು ಮಾಡಿರ್ತಕ್ಕಂಥ ಉದ್ದೇಶದಿಂದ ಇಲ್ಲೇ ನಡೆಸಿ. ಸೊ ಅದಾದ್ಮೇಲೆ ಅವರು ನಮ್ಮ ಸಿದ್ಧಾರೂಢ ಸ್ವಾಮಿ ಅವರು ಒಂದ್ಸತಿ ಇಲ್ಲಿ ಭೇಟಿ ಆಗ್ತಾರೆ. ಅವ್ರ ಭೇಟಿ ಹಾಕೋದು ಕೂಡ ಅವ್ರಿಗೆ ಆ ಮನಸ್ಸಿನಲ್ಲೇ ಗೊತ್ತಾಗಿರುತ್ತೆ. ಅದು ಯಾವ ತರ ಅದು? ಅದೇ ಈಗ ದಿವ್ಯ ಜ್ಞಾನಿಗಳು ಅಂತೇಳಿ ಅದಕ್ಕೆ ಕರೆಯುವುದು. ಅವ್ರಿಗೆ ಎಲ್ಲ ಸಕಲ ವಿದ್ಯೆ ಪಾರಂಗತರು. ಅವ್ರಿಗೆ ದಿವ್ಯ ಜ್ಞಾನ, ಆಮೇಲೆ ಈ ಎಲ್ಲಾ ಒಂದು ರಂಗದೊಳಗೂ ಅವರು ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ದಿವ್ಯ ಜ್ಞಾನಿಗಳು. ಅವ್ರಿಗೆ ಈಗಿಂದು ಮುಂದಿಂದು ಹಿಂದಿಂದು ಎಲ್ಲವೂ ನಡೀತಕ್ಕಂಥ ಘಟನಾವಳಿಗಳನ್ನ ಅವರು ಗ್ರಹಿಸಬಲ್ಲಂತ ಶಕ್ತಿಯನ್ನು ಹೊಂದಿದ್ರು. ಅವರು ಹೊಂದಿದ್ರು. ಸೊ ಅದಾದ್ಮೇಲೆ ನಮ್ಮ ಮಡಿವಾಳ ಅಜ್ಜನವರು ಮಾಡಿರ್ತಕ್ಕಂಥ ಪವಾಡಗಳಲ್ಲಿ ಅನೇಕ ಪವಾಡಗಳು ಮಾಡಿದ್ದಾರೆ. ಅದ್ರಲ್ಲಿ ತುಂಬಾ ಪ್ರಪಂಚವಾಗಿ ತುಂಬಾ ಅದ್ಭುತ ಪವಾಡ ಯಾವ್ದಾಗಿತ್ತು? ಈಗ ಅಲ್ಲಿ ಅವರು ಪವಾಡ ಮಾಡಿರ್ತಕ್ಕಂತ ಒಂದು ಸನ್ನಿವೇಶಗಳನ್ನ ಚಿತ್ರ ತೋರಿಸಿದ್ದಾರೆ. ಒಂದೊಂದಾಗಿ ನೋಡಿ. ಓಕೆ, ಸರಿ.